ನಮಸ್ಕಾರ ಸಾಯಿರಾಮ್. ನನ್ನ ಹೆಸರು ರಮೇಶ್. ನಾನು ಗ್ರ್ಯಾಂಡ್ ಮಾಸ್ಟರ್ ರಾಶ್ ಅವರ ಯಜಮಾನರು. ನಾನು ಟೆಕ್ಸ್ಟೈಲ್ ಮಾರ್ಕೆಟಿಗೆ ಕೆಲಸ ಮಾಡ್ತಾಯಿದ್ದೀನಿ. ಇದು ಮೊದಲು ನನಗೆ ಕೆಲಸ ಮಾಡಬೇಕಾದ್ರೆ ಮೂಡಿರಲಿಲ್ಲ, ಕೆಲಸ ಸರಿಯಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾವ ಕೆಲಸ ಮಾಡಿದ್ರೂ ಎಫೆಕ್ಟ್ ಆಗ್ತಾಯಿರಲಿಲ್ಲ ಅದು. ಇವಾಗ ದೀಕ್ಷೆ ತೊಗೊಂಡಿದ್ದೀನಿ. ದೀಕ್ಷೆ ತೊಗೊಂಡಾದಮೇಲೆ ಕ್ರಿಸ್ಟಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಕ್ರಿಸ್ಟಲಿಂದ ನನಗೆ ದೀಕ್ಷೆ ತೊಗೊಂಡು ಕ್ರಿಸ್ಟಲ್ ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಕೆಲಸದಲ್ಲಿ ತುಂಬ ಸಕ್ಸಸ್ ಆಗಿದೆ. ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ನಾನೆಲ್ಲೇ ಮೊದಲು ಎಲ್ಲ ಎಲ್ಲ ಕಸ್ಟಮರ್ಸು ನನಗೆ ಒಂಥರ ಜಾಸ್ತಿ ಅಷ್ಟೊಂದು ಫೋಕಸ್ ಮಾಡ್ತಾ ಇರಲಿಲ್ಲ, ಕೆಲಸ ಸರಿಯಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಇದು ಕ್ರಿಸ್ಟಲ್ಲು ಆಮೇಲೆ ದೀಕ್ಷೆ ತೊಗೊಂಡಾದಮೇಲೆ ಕ್ರಿಸ್ಟಲ್ ಯೂಸ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೆಲಸ ಸಕ್ಸಸ್ ಆಗ್ತಾಯಿದೆ. ನಂದು ತುಂಬ ಚೆನ್ನಾಗಿದೆ ಕೆಲಸ. ಮೊದಲು ಏನೇ ಪಾರ್ಟಿಗಳು ಅಮೌಂಟ್ಗಳು ಕೊಡಬೇಕಾಗಲಿ ಇಲ್ಲ ಆರ್ಡ್ರ್ ಕೊಡಬೇಕಾಗಲಿ ತುಂಬ ಸತಾಯಿಸ್ತಾಯಿದ್ರು. ಇವಾಗ ಏನಿಲ್ಲ, ಅವರೇ ನನಗೆ ಫೋನ್ ಮಾಡಿ ಆರ್ಡ್ರ್ ಕೊಡೋಕ್ಕೂ ಕರೀತಾ ಇದ್ದಾರೆ, ಪೇಮೆಂಟ್ಗೂ ಅವರೇ ಇದು ಮಾಡ್ತಾಯಿದ್ದಾರೆ. ಅದರಿಂದ ತುಂಬ ಚೆನ್ನಾಗಿ ಕೆಲಸ ಆಗ್ತಾಯಿದೆ ನನಗೆ. ಮೊದಲು ನಂದು 5 ಡಿಜಿಟಲ್ಲು ಅಷ್ಟೇ ಸ್ಯಾಲ್ರಿ ಇತ್ತು, ಕಮಿಷನ್ ಇತ್ತು ನಂದು. ಇವಾಗ ನಾನೇನು ಎಕ್ಸೆಪ್ಟ್ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಆಗ್ತಾಯಿದೆ ನನ್ನ ಕೆಲಸಗಳೆಲ್ಲ. ಜೊತೆಗೆ ನಾನು ಇವಾಗ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಅದೂ ಅಷ್ಟೇ, ಅದನ್ನು ವಿತೌಟ್ ಬಂಡವಾಳದಿಂದ ನಾನು ಅದು ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸ ಚೆನ್ನಾಗಿ ಆಗ್ತಾಯಿದೆ. ಸ್ವಲ್ಪದಲ್ಲೇ ಸ್ವಂತ ದೊಡ್ಡ ಅಂಗಡಿ ಒಂದು ಮಾಡಿದ್ದೀನಿ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಚೆನ್ನಾಗಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಕ್ರಿಸ್ಟಲ್ಲು. ನನಗೆ ಶೋಭಾ ಮೇಡಮ್ ಅವರು ಇವತ್ತು ಗ್ರ್ಯಾಂಡ್ ಮಾಸ್ಟರ್ ಪೂಜಾ ಮೇಡಮ್ ಅಂತ ಕರ್ಕೊಂಡ್ಬಂದಿದ್ದರು. ಅವರು ನನಗೆ ದೀಕ್ಷೆ ಕೊಟ್ಟ ಮೇಲೆ ನನಗೆ ಇದೆಲ್ಲ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಾಗಿದೆ ನನಗೆ. ಜೊತೆಗೆ ಪ್ರಶಾಂತ್ ಸರ್ ತುಂಬ ನಮಗೆ ಇದು ಕ್ರಿಸ್ಟಲ್ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಅದ್ರ ಬಗ್ಗೆ ನಮಗೆ ಹೇಳಿ ಏನೇನು ಯೂಸ್ ಮಾಡಿದ್ರೆ ಯಾವ್ಯಾವ ಥರ ನಮಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ನನಗೆ ತುಂಬ ಅನುಕೂಲ ಆಗಿದೆ. ಮುಂದೆ ಇವಾಗ ನಾನು ನಮ್ಮ ಮಗನಿಗೆ ಒಂದು ಗಾಡಿ ಕ್ರಿಸ್ಟಲ್ ತೊಗೊಂಡ್ಬಿಟ್ಮೇಲೆ ಮಗನಿಗೆ ಗಾಡಿ ತೊಗೋಬೇಕಂತ ಅವನು ಕೇಳ್ಕೊಂಡಿದ್ದಕ್ಕೆ ಅವನಿಗೆ ಅದು ಕೊಡಿಸಿದ್ದೀವಿ. ಮುಂದೆ ಕಾರ್ ತೊಗೊಬೇಕಂತ ಇದಾಗಿದೆ. ಒಂದು ಕಾರು ತೊಗೊತೀವಿ. ಈ ಕ್ರಿಸ್ಟಲಿಂದ ತುಂಬ ನಮಗೆ ಚೆನ್ನಾಗಿ ಕೆಲಸ ಆಗಿದೆ. ನನಗೆ ಇದು ದಾರಿದೀಪವಾಗಿರೋ ಪೂಜಾ ಮೇಡಮು, ಪ್ರಶಾಂತ್ ಸರು, ಶೋಭಾ ಮೇಡಮು, ನಮ್ಮ ಫ್ರೆಂಡ್ ರವಿ ಎಲ್ಲರಿಗೂ ಕೃತಜ್ಞತೆಗಳು ಹೇಳ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್.